ಕಾಂಗ್ರೆಸ್ ಸಾಧನಾ ಸಮಾವೇಶಕ್ಕೆ ಸಾಲು ಸಾಲು ವಿರೋಧ. ಸಮಾವೇಶಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ ಕೆಆರ್ಎಸ್ ಪಕ್ಷ. ಇದು ಒಂಟಿ ವೀರನ ಸಾಹಸಗಾಥೆಯ ಕಾರ್ಯಕ್ರಮ ತುಮಕೂರಿನಲ್ಲಿ ನಡೀತಾ ಇರತಕ್ಕಂಥದ್ದು. ಇಲ್ಲಿ ಬಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಒಂದು ರೀತಿ ಸಿದ್ದರಾಮಯ್ಯನವರ ಪಿಕ್ನಿಕ್ ಕಾರ್ಯಕ್ರಮ. ಇಲ್ಲಿ ನೋಡ್ತಾ ಇದ್ದೀವಿ, ಸಿದ್ದರಾಮಯ್ಯನವರು ಏನು ಊಟ ಮಾಡ್ತಾರೆ, ಏನ್ ಕೊಡಬೇಕು ಅನ್ನೋ ಮೆನು ಅಷ್ಟೇ ಚರ್ಚೆ ಆಗ್ತಾ ಇದೆ. ಬಿಟ್ರೆ ತುಮಕೂರಲ್ಲ, ರಾಜ್ಯದ ಜನರಿಗೆ ಈ ರಾಜ್ಯ ಸರ್ಕಾರ ಏನು ಸವಲತ್ತುಗಳನ್ನು ಕೊಟ್ಟಿದೆ ಅನ್ನೋದು ಚರ್ಚೆ ಆಗ್ತಾ ಇಲ್ಲ. 100% ಜನರೋಧನಾ ಸಮಾವೇಶ. ಆ ದಮ್ಮು ತಾಕತ್ತು ಸಿದ್ದರಾಮಯ್ಯನವ್ರಿಗೆ ಇದೆಯಾ? ನಿಮ್ ಸರ್ಕಾರದ ಕ್ಯಾಶ್ ಬ್ಯಾಲೆನ್ಸ್ ಎಷ್ಟೈತೆ ಅನ್ನೋದನ್ನ ಹೇಳೋ ದಮ್ಮೈತಾ ಸಿದ್ದರಾಮಯ್ಯನವರೇ? ಬಡವ್ರ ಮಕ್ಕಳು ಓದಕ್ಕೆ ನಿಮ್ಗೆ 11 ಕೋಟಿ ದುಡ್ಡು ಇಲ್ಲ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಯಾವ ರಾಜ್ಯದ್ರಿ ಸ್ವಾಮಿ ಸಿದ್ದರಾಮಯ್ಯನವರೇ? 32,289.99 ಕೋಟಿ ನೀವು ಸಾಲ ಮಾಡಿದ್ದೀರಾ. ಇದು ಸಾರ್ವಜನಿಕರ ಸಾಲ. ನನ್ನ ಮೇಲೂ ನನ್ನ ಮಕ್ಕಳ ಮೇಲೆ ಸಿದ್ದರಾಮಯ್ಯನವರೇ, ನಿನ್ನ ಮಗ ಯತೀಂದ್ರ, ನಿನ್ನ ಮೊಮ್ಮಕ್ಕಳ ಮೇಲೆ ಒರೆಸಿರೋ ಸಾಲ ಇದು. ಕುಡಿಯೋ ನೀರಿಗೆ 5 ಕೋಟಿ ಕೊಡಕ್ಕೆ ದುಡ್ಡಿಲ್ಲ. ನಾಳೆ ಸಮಾವೇಶಕ್ಕೆ 12 ಕೋಟಿ ರೂಪಾಯಿಗೆ ಕೃಷ್ಣ ಬೈರೇಗೌಡರು ಪ್ರಪೋಸಲ್ ಕಳಿಸಿರೋ. ದುಡ್ಡು ಯಾವ್ದು ಗೊತ್ತಾ? 3 ಬಿಟ್ ಕಾರ್ಯಕ್ರಮಗಳು ಈ ತರದವು. ಕಾಂಗ್ರೆಸ್ ಪಕ್ಷಕ್ಕೆ 3 ವರ್ಷ ಪೂರ್ಣಗೊಳ್ತಾ ಇದ್ದು ತುಮಕೂರಿನಲ್ಲಿ ಅದ್ದೂರಿ ಸಾಧನಾ ಸಮಾವೇಶ ನಡೆಸಲು ಕಾಂಗ್ರೆಸ್ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಆದರೆ ಕಾಂಗ್ರೆಸ್ನ ಸಾಧನಾ ಸಮಾವೇಶಕ್ಕೂ ಮುನ್ನವೇ ಜಿಲ್ಲೆಯಲ್ಲಿ ಸಾಲು ಸಾಲು ವಿರೋಧಗಳು ವ್ಯಕ್ತವಾಗ್ತಾ ಇವೆ. ವಸತಿ ವಂಚಿತರ ಪ್ರತಿಭಟನೆಯಾಯಿತು, ಬಿಜೆಪಿ ವಿರೋಧ ಆಯಿತು. ಇದೀಗ ಕೆಆರ್ಎಸ್ ಪಕ್ಷ ಸರದಿ. ಸಾಧನಾ ಸಮಾವೇಶವನ್ನ ಖಂಡಿಸಿ ಕೆಆರ್ಎಸ್ ಪಕ್ಷದ ಮುಖಂಡರು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಇನ್ನು ರಾತ್ರೋರಾತ್ರಿ ಡಿಸಿ ಕಚೇರಿ ಮುಂದೆ ಗುಡಿಸಲನ್ನ ನಿರ್ಮಿಸಿ ವಸತಿ ವಂಚಿತರು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಆದರೆ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದು ಕರೆದೊಯ್ದಿದ್ರು. ಇದಾದ ಬಳಿಕ ಬಿಜೆಪಿ ಶಾಸಕರಾದ ಸುರೇಶ್ ಗೌಡ ಅವರ ನೇತೃತ್ವದಲ್ಲಿ ಬಿಜೆಪಿ ನಾಯಕರು ಸುದ್ದಿಗೋಷ್ಠಿಯನ್ನ ನಡೆಸಿ ಸರ್ಕಾರದ ವೈಫಲ್ಯಗಳನ್ನ ಸಾರಿ ಸಾಧನಾ ಸಮಾವೇಶವನ್ನ ಟೀಕಿಸಿದ್ರು. ಇದೀಗ ಕೆಆರ್ಎಸ್ ಪಕ್ಷದ ನಾಯಕರು ಕೂಡ ಕಾಂಗ್ರೆಸ್ನ ಸಾಧನಾ ಸಮಾವೇಶಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದು ಸುದ್ದಿಗೋಷ್ಠಿಯನ್ನ ನಡೆಸಿ ಸಮಾವೇಶವನ್ನ ಖಂಡಿಸಿದ್ರು. ಇನ್ನು ತುಮಕೂರು ಜಿಲ್ಲೆಯಲ್ಲಿ ಆರಂಭದಿಂದಲೂ ಕಾಂಗ್ರೆಸ್ನ ಆಡಳಿತವನ್ನ ಕೆಆರ್ಎಸ್ ಪಕ್ಷ ತೀವ್ರ ವಿರೋಧವನ್ನ ವ್ಯಕ್ತಪಡಿಸುತ್ತಲೇ ಬಂದಿದ್ರು. ಇದೀಗ ಸಮಾವೇಶವನ್ನ ವಿರೋಧಿಸಿದ ಕೆಆರ್ಎಸ್ ಪಕ್ಷ ಆಕ್ರೋಶ ಹೊರಹಾಕಿದ್ರು. ಇದು ಅಧಿಕಾರ ರಾಮಯ್ಯರ ಜನ ವಿರೋಧಿ ಸಮಾವೇಶ ಎಂದು ಕೆಆರ್ಎಸ್ ಪಕ್ಷ ಟೀಕಿಸಿದ್ರು. ಇನ್ನು ಕೆಆರ್ಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಮಲ್ಲಿಕಾರ್ಜುನ್ ಭಟ್ರಹಳ್ಳಿ ಮಾತನಾಡಿ, ಜಿಲ್ಲೆಯಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ಗಳಿಂದ ಆಯೋಜನೆಗೊಂಡ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯ ಪಿಕ್ನಿಕ್ ಬರ್ತಿದ್ದಾರೆ. ಸಿದ್ದರಾಮಯ್ಯಗೆ ಊಟಕ್ಕೇನು ತಿಂಡಿಗೇನ್ ಕೊಡಬೇಕು ಎಂದು ಮೆನು ಚರ್ಚೆಗೆ ಮಾತ್ರ ಕಾರ್ಯಕ್ರಮ ಸೀಮಿತವಾಗಿದೆ. ನೆಪೋ ಕಿಡ್ ಗೃಹ ಸಚಿವರ ನೆರಳಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಇದನ್ನ ಸಾಧನಾ ಸಮಾವೇಶ ಅಂತೀರಾ ಎಂದು ವಾಗ್ದಾಳಿಯನ್ನ ನಡೆಸಿದ್ರು. ಒಟ್ನಲ್ಲಿ ನಾಳೆ ತುಮಕೂರಿನಲ್ಲಿ ನಡೀತಾ ಇರುವ ಸಾಧನಾ ಸಮಾವೇಶಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದ್ದು ವಿಘ್ನಗಳ ನಡುವೆ ಸಮಾವೇಶ ಯಾವ ರೀತಿ ನಡೆಯಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ತುಮಕೂರಿನ ಎಲ್ಲ ಮಾಧ್ಯಮ ಮಿತ್ರರಿಗೆ ಕೆಆರ್ಎಸ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಭಟ್ರಹಳ್ಳಿ ಹಾಗೂ ನನ್ನೊಂದಿಗೆ ಶ್ರೀನಿವಾಸ ಶಾಸ್ತ್ರಿ, SC/ST ಘಟಕದ ನರಸಿಂಹರಾಜು, ನಮ್ಮ ರಾಜ್ಯದ ಉಪಾಧ್ಯಕ್ಷರಾದ ಸೋಮಸುಂದರ್ ಅವರು ಮತ್ತು ನಮ್ಮ ತುಮಕೂರು ಜಿಲ್ಲೆಯ ರಂಗನಾಥ್ ಅವರು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿದ್ದೇವೆ. ನಾಳೆ ತುಮಕೂರು ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂತಹ ಅಧಿಕಾರ ರಾಮಯ್ಯನವರ ಜನರೋಧನಾ ಸಮಾವೇಶ ಇದು 3 ವರ್ಷದ ಸಾಧನೆ ಅಲ್ಲ. ಕರ್ನಾಟಕದ ರಾಜ್ಯದ ಜನರನ್ನ 3 ವರ್ಷ ರೋಸಿದಂತಹ ಅಧಿಕಾರ ರಾಮಯ್ಯನವರ ಜನರೋಧನಾ ಸಮಾವೇಶ ತುಮಕೂರಿನಲ್ಲಿ. ತುಮಕೂರು ಜಿಲ್ಲೆಯ IAS IPS ಇವೆಂಟ್ ಮ್ಯಾನೇಜರ್ಗಳ ಒಂದು ಉಸ್ತುವಾರಿನಲ್ಲಿ ನೆಪೋ ಕಿಡ್ ಗೃಹ ಸಚಿವ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಇದು ಒಂಟಿ ವೀರನ ಸಾಹಸಗಾಥೆಯ ಕಾರ್ಯಕ್ರಮ ತುಮಕೂರಿನಲ್ಲಿ ನಡೀತಾ ಇರತಕ್ಕಂಥದ್ದು. ಒಟ್ಟಾರೆ ಯಾವ ಕಾರಣಕ್ಕಾಗಿ ತುಮಕೂರು ಜಿಲ್ಲೆಯಲ್ಲಿ ಪದೇ ಪದೇ ಈ ರೀತಿ ಸಿದ್ದರಾಮಯ್ಯನವರು ಪಿಕ್ನಿಕ್ಗೋಸ್ಕರ ಇಲ್ಲಿ ಬಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಒಂದು ರೀತಿ ಸಿದ್ದರಾಮಯ್ಯನವರ ಪಿಕ್ನಿಕ್ ಕಾರ್ಯಕ್ರಮ. ಇಲ್ಲಿ ನೋಡ್ತಾ ಇದ್ದೀವಿ, ಸಿದ್ದರಾಮಯ್ಯನವರು ಏನು ಊಟ ಮಾಡ್ತಾರೆ, ಏನು ಕೊಡಬೇಕು ಅನ್ನೋ ಮೆನು ಅಷ್ಟೇ ಚರ್ಚೆ ಆಗ್ತಾ ಇದೆ. ಬಿಟ್ಟರೆ
ತುಮಕೂರಲ್ಲ, ರಾಜ್ಯದ ಜನರಿಗೆ ಈ ರಾಜ್ಯ ಸರ್ಕಾರ ಏನು ಸವಲತ್ತುಗಳನ್ನು ಕೊಟ್ಟಿದೆ ಅನ್ನೋದು ಚರ್ಚೆ ಆಗ್ತಾ ಇಲ್ಲ. ಹಾಗಾಗಿ ಇದು 100% ಜನರೋಧನಾ ಸಮಾವೇಶ. ನೇರವಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರಿಗೆ ಒಂದು ನೇರವಾಗಿ KRS ಪಕ್ಷ ಸವಾಲಾಕತ್ತೆ. ಸ್ವಾಮಿ, ತಮಿಳುನಾಡಿನ TVK ಸರ್ಕಾರ ಪ್ರಮಾಣ ವಚನ ಸ್ವೀಕರಿಸಿದ ತಕ್ಷಣ ವಿರೋಧ ಪಕ್ಷ ಎಷ್ಟು ಸಾಲ ಹೊರಿಸಿತ್ತು ಅನ್ನೋದನ್ನ, 10 ಲಕ್ಷ ಕೋಟಿ ಸಾಲ ಹೊರಿಸಿತ್ತು ಅನ್ನೋದನ್ನ ಬಹಿರಂಗವಾಗಿ ಹೇಳಿದ್ರು. ಆ ದಮ್ಮು ತಾಕತ್ತು ಸಿದ್ದರಾಮಯ್ಯನವ್ರಿಗೆ ಇದೆಯಾ? ಇವತ್ತಿನ ತನಕ ಸಿದ್ದರಾಮಯ್ಯನವರು ಅದನ್ನು ಬಹಿರಂಗಪಡಿಸಿಲ್ಲ. ಈಗಲೂ ಕಾಲ ಮಿಂಚಿಲ್ಲ. ಈ ಕಾರ್ಯಕ್ರಮ ನಾಳೆ ಮಾಡ್ತೀರಾ, ನಾಡಿದ್ದೋಗಿ ನಿಮ್ಮ ಸರ್ಕಾರದ ಕ್ಯಾಶ್ ಬ್ಯಾಲೆನ್ಸ್ ಎಷ್ಟೈತೆ ಅನ್ನೋದನ್ನ ಹೇಳೋ ದಮ್ಮೈತಾ ಸಿದ್ದರಾಮಯ್ಯನವರೇ? KRS ಪಕ್ಷ ನಿಮಗೆ ಆಗ್ರಹ ಮಾಡ್ತಾ ಇದೆ. ಒಟ್ಟಾರೆ ನೀವು ನಾಡ್ತಾ ಇರ್ತಕ್ಕಂಥ ಜನರೋಧನಾ ಸಮಾವೇಶದ ನಾಟಕದ ಕೆಲವೊಂದು ಚಿಕ್ಕ ಉದಾಹರಣೆಗಳನ್ನು ದಾಖಲೆ ಪ್ರಕಾರ ನಾನು ಹೇಳ್ತೀನಿ. ನಿಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂಕಿಅಂಶಗಳನ್ನು ಹೇಳ್ತೀನಿ. ಸ್ವಾಮಿ, ಬಡವ್ರ ಮಕ್ಕಳು ಅವರ ಮೊರಾರ್ಜಿ ದೇಸಾಯಿ ಸೇರಿದಂತೆ ವಸತಿ ಶಾಲೆಗಳ ಇಂಟೇಕ್ ಆಗೋಕ್ಕೆ, SC STಗಳು OBCಗಳು ಇಂಟೇಕ್ ಆಗೋದಕ್ಕೆ ವಸತಿ ಶಾಲೆಗಳಿಗೆ 11 ಕೋಟಿ ರೂಪಾಯಿ ದುಡ್ಡು ಬೇಕು ಅಂತ ಕೇಳ್ತಾರೆ. 11 ಕೋಟಿ ರೂಪಾಯಿ ಫೈನಾನ್ಸ್ ಡಿಪಾರ್ಟ್ಮೆಂಟಾಗಿ ದುಡ್ಡಿಲ್ಲ ಅಂತ ಹೇಳ್ತಾರೆ. ಆದರೆ ನೀವು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಜಾಹೀರಾತಿಗಾಗಿ 1076.27 ಕೋಟಿಯನ್ನು 3 ವರ್ಷದಲ್ಲಿ ಕೊಟ್ಟಿದ್ದೀರಾ. ಬಡವ್ರ ಮಕ್ಕಳು ಓದಕ್ಕೆ ನಿಮಗೆ 11 ಕೋಟಿ ದುಡ್ಡು ಇಲ್ಲ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಯಾವ ರಾಜ್ಯದ್ರಿ ಸ್ವಾಮಿ ಸಿದ್ದರಾಮಯ್ಯನವರೇ? ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಯಾವ ರೀತಿ ವರದಿಗಳು, ಯಾವ ರೀತಿ ರಾಜ್ಯದ ಅಭಿವೃದ್ಧಿ ವರದಿ ಐತೆ, ದಯಮಾಡಿ ನಾಳೆ ನಿಮ್ಮ ರೋಧನಾ ಸಮಾವೇಶದಲ್ಲಿ ಹೇಳಿ. ಅದೇ ರೀತಿ 3 ವರ್ಷದಲ್ಲಿ 10,000 ಒಟ್ಟು ಸಾರ್ವಜನಿಕ ಸಾಲ 32,289.99 ಕೋಟಿ ನೀವು ಸಾಲ ಮಾಡಿದ್ದೀರಾ. ಇದು ಸಾರ್ವಜನಿಕರ ಸಾಲ. ನನ್ನ ಮೇಲೂ, ನನ್ನ ಮಕ್ಕಳ ಮೇಲೆ, ಸಿದ್ದರಾಮಯ್ಯನವರೇ ನಿನ್ನ ಮಗ ಯತೀಂದ್ರ, ನಿನ್ನ ಮೊಮ್ಮಕ್ಕಳ ಮೇಲೆ ಹೊರಿಸಿರೋ ಸಾಲ ಇದು. ರಾಜ್ಯದ ಹುಟ್ಟುವ ಮಕ್ಕಳ ಮೇಲೆ ಇಷ್ಟು ಸಾಲ ಹೊರಿಸಿದ್ದೀರಾ. ಇದನ್ನು ಅಭಿವೃದ್ಧಿ ಜನರೋಧನಾ ಸಮಾವೇಶದಲ್ಲಿ ನಾಳೆ ಹೇಳ್ತೀರಾ. ಒಂದು ಕುಡಿಯೋ ನೀರಿಗಾಗಿ ತುಮಕೂರಿನಲ್ಲಿ ನಾಳೆ ಆಗುತ್ತಲ್ಲಪ್ಪ ಈ ಪಿಕ್ನಿಕ್ ಕಾರ್ಯಕ್ರಮ. ಈ ಕಾರ್ಯಕ್ರಮ ಹೆಂಗಾಗುತ್ತೆ ಅನ್ನೋದು ಹೇಳ್ತೀನಿ. ಕುಡಿಯೋ ನೀರಿಗೆ 5 ಕೋಟಿ ಕೊಡೋಕ್ಕೆ ದುಡ್ಡಿಲ್ಲ. ನಾಳೆ ಸಮಾವೇಶಕ್ಕೆ 12 ಕೋಟಿ ರೂಪಾಯಿಗೆ ಕೃಷ್ಣ ಬೈರೇಗೌಡರು ಪ್ರಪೋಸಲ್ ಕಳಿಸಿರೋ. ಆ ದುಡ್ಡು ಯಾವ್ದು ಗೊತ್ತಾ? ವಿಶೇಷ ಭೂಸ್ವಾಧೀನ ಪ್ರಕರಣಗಳಲ್ಲಿ ಇಟ್ಟಿರ್ತಕ್ಕಂಥ ಇಡಿಗಂಟು. ಆ ಇಡಿಗಂಟಿಗೆ ಬಂದಂಥ ಬಡ್ಡಿ ದುಡ್ಡು ಸಹ ಕೊಡ್ರಿ, ನಾವು ಕಾರ್ಯಕ್ರಮ ಮಾಡ್ತೀವಿ ಅಂತ 3 ಬಿಟ್ಟು ಕಾರ್ಯಕ್ರಮಗಳು ಈ ಥರದವು. ಬಡ್ಡಿ ದುಡ್ಡಿನ ಕಾರ್ಯಕ್ರಮ ಇದು, ಜನರ ದುಡ್ಡು. ಇವ್ರ ಹತ್ರ ಸರ್ಕಾರದಲ್ಲಿ ಕಾರ್ಯಕ್ರಮಗಳು ಮಾಡೋಕ್ಕೂ ದುಡ್ಡಿಲ್ಲ. ತುಮಕೂರು ಜಿಲ್ಲೆಯ PDOಗಳ ಹತ್ರ, ಬೇರೆ ಬೇರೆ ಇಲಾಖೆಗಳ ಹತ್ರ ವಸೂಲಿ ಮಾಡ್ತಾ ಇದ್ದಾರೆ. ಇಷ್ಟು ಮಾಡಿವೆ ಸರ್ಕಾರದಾಗ 12 ಕೋಟಿ ರೂಪಾಯಿ ದುಡ್ಡನ್ನು ಈಗ ಪ್ರಸ್ತಾವನೆ ಇಟ್ಟಿದ್ದಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ. ಒಟ್ಟಾರೆ 3 ತಿಂಗಳಲ್ಲಿ ಸಾರ್ವಜನಿಕ ನೌಕರರಿಗೆ 3 ತಿಂಗಳಲ್ಲಿ 11,700 ಸರ್ಕಾರಿ ನೌಕರರಿಗೆ ಬಾಕಿ 83,480 ಕೋಟಿ ರೂಪಾಯಿ ಹಣ ಇದೆ ಬಾಕಿ. ಸರ್ಕಾರ ಇನ್ನೂ ಸಂಬಳ ಕೊಟ್ಟಿಲ್ಲ. ಆದರೂ ಇದನ್ನು ಸಾಧನಾ ಸಮಾವೇಶ ಅಂತ ಹೇಳ್ತಾರೆ. ಹೀಗೆ ಅಂಕಿ ಅಂಶಗಳನ್ನು ಹೇಳ್ತಾ ಹೋದರೆ ಒಟ್ಟಾರೆ ಅದು ದೊಡ್ಡ ಪಟ್ಟಿ ಇದೆ. ಸಾಲದಲ್ಲಿ ನಡೀತಾ ಐತೆ ಸರ್ಕಾರ. ಇದನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟ್ನವ್ರು ಹೇಳಿದ್ರು ಸಹ ಇವತ್ತು ನಿಲ್ಲಿಸ್ತಾ ಇಲ್ಲ. ಒಂದು ರೀತಿ ಹಠಕ್ಕೆ ಬಿದ್ದು ರಾಜ್ಯದ ಜನರ ಮೇಲೆ ತೆರಿಗೆ ಹಾಕ್ಕೊಂಡು ಇವರು ಊಟದ ಮೆನುಗೋಸ್ಕರ ಇಲ್ಲಿ ತುಮಕೂರಿಗೆ ಬಂದು ಪಿಕ್ನಿಕ್ ಕಾರ್ಯಕ್ರಮಗಳನ್ನು ಸಿದ್ದರಾಮಯ್ಯನವ್ರು ಮಾಡ್ತಾ ಇದ್ದಾರೆ. ಒಟ್ಟಾರೆ ತುಮಕೂರು ಜಿಲ್ಲೆಯ IAS IPS ಇವೆಂಟ್ ಮ್ಯಾನೇಜರ್ಗಳು ನೆಪೋಕಿಟ್ ಗೃಹ ಸಚಿವರ ಉಸ್ತುವಾರಿನಲ್ಲಿ ಏಕಾಂಗಿ ವೀರ ನೋಡ್ತಾ ಇದ್ದೀವಿ. ಇವತ್ತು ತುಮಕೂರಿನಲ್ಲಿ ಸಿದ್ದರಾಮಯ್ಯನವ್ರ ಕಾರ್ಯಕ್ರಮ ಹೆಂಗೆ ನಡೀತಾ ಐತೆ ಅಂತ. ತುಮಕೂರು ಜಿಲ್ಲೆಯಲ್ಲಿ ಸುಮಾರು ಅಷ್ಟೊಂದು ಜನ ಕಾಂಗ್ರೆಸ್ ಶಾಸಕರಿದ್ರೂ ಸಹ ಒಬ್ಬರು ಸಹ ಅವ್ರ ಜೊತೆಲಿ ಇರೋದು ಕಾಣ್ತಾ ಇಲ್ಲ. ಅದು ಯಾವ ಕರ್ಮಕ್ಕೋ ಗೊತ್ತಿಲ್ಲ ಸರ್. ಒಟ್ಟಾರೆ ತುಮಕೂರು ಜಿಲ್ಲೆಗೆ ಏನು ಶಾಪನೋ, ಯಾಕೆ ಬರ್ತಾರೋ ಸಿದ್ದರಾಮಯ್ಯನವರು ಈ ಪಿಕ್ನಿಕ್ಗೆ. ಒಟ್ಟಾರೆ ಈ ತುಮಕೂರು ಜಿಲ್ಲೆಯ ತಳಹಂತದವರು, B ಗ್ರೂಪ್ನವರು, ಗ್ರಾಮ ಪಂಚಾಯತಿ ನೀರ್ಗಂಟಿ, ವಿಲೇಜ್ ಅಕೌಂಟೆಂಟ್ಗಳು, ಆ PDOಗಳು ಅವ್ರ ಕಷ್ಟ ಹೇಳೋಕ್ಕಾಗೋದು. ನಮ್ಮ ಜಿಲ್ಲೆನಲ್ಲಿ ಕುಡಿಯೋಕ್ಕೆ ನೀರಿಲ್ಲ. ಆದರೂ ಸಿದ್ದರಾಮಯ್ಯನವ್ರ ಪಿಕ್ನಿಕ್ ಕಾರ್ಯಕ್ರಮಕ್ಕೆ ಇಡೀ ಜಿಲ್ಲೆಯ ಆಡಳಿತವನ್ನು ಬಲಿ ಕೊಡ್ತಾ ಇದ್ದಾರೆ. ಅವರು 1 ತಿಂಗಳಿಂದ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಜೀವಂತವಾಗಿ ಅಕ್ಷರಶಃ ನರಳ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡೋದ್ರ ಜೊತೆಗೆ ಅವ್ರಿಗೆ ಕಲೆಕ್ಷನ್ ಮಾಡಿ ದುಡ್ಡು ಕೊಡಬೇಕು. ಈ DC, ಈ SP ಗಳು ಮಾನ ಮರ್ಯಾದೆ ಇದ್ದರೆ, ಏನಾದರೂ ಸಾರ್ವಜನಿಕ ತೆರಿಗೆ ಹಣದಲ್ಲಿ ಅವ್ರು ಏನಾದ್ರು ಗೌರವಯುತ ಉಳ್ಕೊಂಡಿದ್ರೆ, ಆ SP DC ಹುದ್ದೆ ಘನತೆ ಉಳಿಯೋದಾದರೆ ಮೊದಲು ಇಷ್ಟು ವರ್ಷ ಈ ಜಿಲ್ಲೆನಲ್ಲಿ 3 ವರ್ಷ ಮಾಡಿರೋ ಇವೆಂಟ್ ಕಾರ್ಯಕ್ರಮಗಳಿಗೆ ಲೆಕ್ಕ ಕೊಡಲಿ. ಮೊದಲು ಸಿದ್ದರಾಮಯ್ಯನವರು ಈ ಜಿಲ್ಲೆಯಿಂದ ಇವ್ರನ್ನ ತೊಲಗಿಸ್ಲಿ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ TV, ತುಮಕೂರು.